ಎರಡನೇ ಇನ್ನಿಂಗ್ಸ್ ಆರಂಭ ಮಾಡುವುದಕ್ಕೆ ಬಿಎಸ್ವೈ ಭರ್ಜರಿ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಮರಳಿ ಪಕ್ಷಕ್ಕೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಪಕ್ಷದ ಕಚೇರಿಯಲ್ಲಿ ಠಿಕಾಣಿ ಹೂಡುವುದಕ್ಕೆ ಆರಂಭಿಸಿದ್ದಾರೆ. ಮಾಜಿ ಸಿಎಂ ಪಕ್ಷದ ಸಭೆ ಸಮಾರಂಭಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಮುಖಂಡರಿಗೆ ಅಗತ್ಯ ಸಲಹೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪನವರು ಜಿಲ್ಲಾ ಮುಖಂಡರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಯಡಿಯೂರಪ್ಪ ಸಾಧ್ಯವಾದರೆ ಜಿಲ್ಲಾ ಪ್ರವಾಸವನ್ನ ನಡೆಸುವುದಕ್ಕೆ ನಿರ್ಧಾರವನ್ನ ಕೂಡ ಮಾಡದಂತೆ ಕಾಣಿಸ್ತಾ ಇದೆ. ಶತಾಯಗತಾಯವಾಗಿ ಬಿವೈ ವಿಜಯೇಂದ್ರ ಅವರನ್ನ ಪಕ್ಷದಲ್ಲಿ ನೆಲೆಯೂರಿಸಬೇಕು, ಮತ್ತೆ ಪಕ್ಷದಲ್ಲಿ ಇನ್ನಷ್ಟು ಅವರನ್ನ ಮುನ್ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವತಃ ಫೀಲ್ಡಿಗೆ ಇಳಿದಂತೆ ಕಾಣಿಸ್ತಾ ಇದೆ. ಬಿಎಸ್ ಯಡಿಯೂರಪ್ಪನವರು ಮರಳಿ ಪಕ್ಷಕ್ಕೆ ಮಾರ್ಗದರ್ಶನವನ್ನ ಕೂಡ ನೀಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಪಕ್ಷಕ್ಕೆ ಅನಿವಾರ್ಯ ಕೂಡ ಆಗಿದೆ. ಯಾರು ಕೂಡ ವಿಜಯೇಂದ್ರ ಅವರ ಮಾತನ್ನ ಸರಿಯಾಗಿ ಕೇಳ್ತಾ ಇಲ್ಲ, ಯಾರು ಕೂಡ ಅವರ ಮಾತಿಗೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸ್ವತಃ ಯಡಿಯೂರಪ್ಪನವರು ಫೀಲ್ಡ್ಗೆ ಇಳಿತಾ ಇದ್ದಾರೆ. ಮುಖಂಡರನ್ನ ಭೇಟಿ ಆಗ್ತಾ ಇದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಆಫೀಸ್ನಲ್ಲಿ ದಿನಂಪ್ರತಿ ಬರ್ತಾ ಇದ್ದಾರೆ. ಇದೀಗ ಶಾಸಕರು ಸಚಿವರ ಜೊತೆ ಮಾತುಕತೆಯನ್ನ ಕೂಡ ಆಡ್ತಾ ಇದ್ದಾರೆ. ಪಕ್ಷವನ್ನ ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು, ಮತ್ತೆ ಸರ್ಕಾರವನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು